ಹೆಲೋ ಎವ್ರಿವನ್, ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮೆದುರಿಗೆ ಬಂದಿದ್ದೇನೆ. ಇವತ್ತು ಮಾಡ್ತಿರುವಂತಹ ರೆಸಿಪಿ ನಾವು ಮ್ಯಾಗಿ ಮಾಡೋದಕ್ಕಿಂತಲೂ ಬೇಗವಾಗಿ ಈ ಒಂದು ಸ್ನ್ಯಾಕ್ಸನ್ನು ಮಾಡ್ಬೋದು. ಈ ಸ್ನ್ಯಾಕ್ಸ್ನ ಹೆಸರು ಬನಾನಾ ಮಿಲ್ಕ್ ಟೋಸ್ಟ್ ಅಂತೇಳಿ ಹೇಳಿ. ಬನಾನವನ್ನು ಯೂಸ್ ಮಾಡಿಕೊಂಡು ಮಿಲ್ಕ್ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಇದೊಂದು 5 ನಿಮಿಷದೊಳಗೆ ನಾವು ಈ ಸ್ನ್ಯಾಕ್ಸನ್ನು ರೆಡಿ ಮಾಡಿಬಿಟ್ಟು ಕೊಡ್ಬೋದು. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ರೆಸಿಪಿಗೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ 2 ಸ್ಲೈಸ್ ಬ್ರೆಡ್ಡನ್ನು ತೊಗೊಂಡಿದ್ದೇನೆ ನಾನಿಲ್ಲಿ. ಬಟರ್ ಮತ್ತು ಬನಾನವನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಹಾಲು, ಸಕ್ಕರೆ ಬೇಕಾದವರು ಹಾಲಿಗೆ ಸಕ್ಕರೆಯನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಬೋದು. ಸಕ್ಕರೆಯನ್ನು ಸ್ಕಿಪ್ ಮಾಡಿ ಬೇಕಾದರೂ ಇಟ್ಕೊಳ್ಬೋದು. ನಾನೀಗ ಇವಾಗ ಇಲ್ಲಿ ಸಕ್ಕರೆಯನ್ನು ಹಾಕಿಲ್ಲ ಇದಕ್ಕೆ. ಆಮೇಲೆ ಸ್ವಲ್ಪ ಹನಿ, ಜೇನುತುಪ್ಪ. ಮೊದಲಿಗೆ ಪ್ಯಾನ್ ಬಿಸಿಯಾಗಲಿಕ್ಕಿಟ್ಟು ಅದಕ್ಕೆ ನಾವೇನು ಬಟರನ್ನು ತಗೊಂಡಿದ್ದೇವೆ ಅದನ್ನು ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇಲ್ಲಿ ಬಟರ್ ಯೂಸ್ ಮಾಡೋರು ಬಟರ್ ಯೂಸ್ ಮಾಡ್ಬೋದು. ಬ್ರೆಡ್ಡಿಗೆ ಬಟರ್ನ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿಯೂ ಕೂಡ. ಆದ ಕಾರಣ ನಾನು ಬಟರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲ ನಾವು ಎಣ್ಣೆಯನ್ನು ಯೂಸ್ ಮಾಡಿ ಫ್ರೈ ಮಾಡ್ಕೊಳ್ತೇವೆ ಅನ್ನೋರು ಕೂಡ ಮಾಡ್ಕೊಳ್ಬೋದು, ಅದರಲ್ಲೇನು ತೊಂದರೆ ಇಲ್ಲ. ಇನ್ನು ಬಟರ್ ಮೆಲ್ಟ್ ಆದ ನಂತರ ನಾವೇನು 2 ಸ್ಲೈಸ್ ಬ್ರೆಡ್ ಪೀಸಸನ್ನು ತಗೊಂಡಿದ್ದೇವೆ ಅದನ್ನು ಪ್ಯಾನ್ ಮೇಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 2 ಕಡೆ ಫ್ರೈ ಮಾಡಿದ ನಂತರ ನಾವು 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಬನಾನಾ ಸ್ಲೈಸಸನ್ನು ನಾವೇನು ತೊಗೊಂಡಿದ್ದೇವೆ ಅದನ್ನು ಒಂದು ಬ್ರೆಡ್ ಸ್ಲೈಸ್ನ ಮೇಲೆ ಇಟ್ಟು ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಒಂದು ಸ್ಪೂನಿನ ಸಹಾಯದಿಂದ ನಾವು ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಹಣ್ಣಾಗಿರುವ ಬಾಳೆಹಣ್ಣನ್ನು ನಾವಿಲ್ಲಿ ತೊಗೊಂಡ್ರೆ ಸ್ಮ್ಯಾಶ್ ಮಾಡ್ಕೊಳ್ಲಿಕ್ಕೆ ನಮಗೆ ಈಸಿ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ತೋರಿಸಿದ ಹಾಗೆ ಒಂದು ಸ್ಪೂನಿನ ಸಹಾಯದಿಂದ ಆ ಬನಾನಾ ಸ್ಲೈಸಸನ್ನು ಸ್ಮ್ಯಾಶ್ ಮಾಡಿಕೊಂಡು ಇನ್ನೊಂದು ಸ್ಲೈಸ್ ಬ್ರೆಡ್ಡನ್ನು ಆ ಸ್ಮ್ಯಾಶ್ ಮಾಡಿರುವಂತಹ ಸ್ಲೈಸ್ನ ಮೇಲ್ಗಡೆ ಇಟ್ಟು ನಾವು 2 ಭಾಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾನು ಹಾಲು ತೊಗೊಂಡಿದ್ದೇನೆ. ನಾನು ತೊಗೊಂಡಿರುವಂತಹ ಹಾಲಿಗೆ ಸಕ್ಕರೆಯನ್ನು ಮಿಕ್ಸ್ ಮಾಡಿಕೊಳ್ಳಲಿಲ್ಲ. ನೀವು ತುಂಬ ಸ್ವೀಟನ್ನು ಇಷ್ಟಪಡ್ತೇನೆ ಅನ್ನುವರು ಹಾಲಿಗೆ ಸಕ್ಕರೆಯನ್ನು ಮಿಕ್ಸ್ ಮಾಡ್ಕೊಳ್ಬೋದು. ತೆಗೆದುಕೊಂಡಿರುವಂತಹ ಹಾಲನ್ನು ಈ ಬ್ರೆಡ್ ಸ್ಲೈಸಸ್ನ ಮೇಲೆ ಹಾಕ್ಕೊಳ್ಬೇಕು. ಅದು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ನಾವು ಹಾಕಿರುವಂತಹ ಹಾಲು ಒಂದು 2-3 ಸೌಟಷ್ಟು ನಾವು ಹಾಲನ್ನು ಹಾಕ್ಕೊಳ್ಬೋದು. 2 ಸೌಟಷ್ಟು ಹಾಕಿದರೆ ಸಾಕಾಗುತ್ತೆ. ಇಲ್ಲಿ ತುಂಬ ಸ್ಮೂತಾಗಿ ಇರಬೇಕು ಅಂತೇಳಿ ಹೇಳಿದವರು ಸ್ವಲ್ಪ ಜಾಸ್ತಿ ಹಾಲನ್ನು ಯೂಸ್ ಮಾಡ್ಕೊಳ್ಬೋದು. ಹಾಲನ್ನು ಹಾಕಿಬಿಟ್ಟು ಅದನ್ನು 2 ಕಡೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಹಾಲು ಕಂಪ್ಲೀಟಾಗಿ ಡ್ರೈ ಆಗಬೇಕು. ಡ್ರೈ ಆದ ನಂತರ ನಮಗೆ ಈ ಹಾಲೆಲ್ಲ ಡ್ರೈ ಆಗಿದೆ ಅಂತೇಳಿ ಹೇಳಿ ಗೊತ್ತಾದ ನಂತರ ನಾವು ನಮ್ಮ ಸರ್ವಿಂಗ್ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಬೋದು. ಅಲ್ಲಿಯವರೆಗೂ ಕೂಡ ನಾವು ಬ್ರೆಡ್ ಪೀಸಸನ್ನು ಪ್ಯಾನ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಬ್ರೆಡ್ ಪೀಸಸನ್ನು ನೀವು ನಿಮ್ಮ ಸರ್ವಿಂಗ್ ಪ್ಲೇಟಿಗೆ ಹಾಕಿ ಜೇನುತುಪ್ಪವನ್ನು ಅದರ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಹನಿಯನ್ನು ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ನಮ್ಮ ಬನಾನಾ ಮಿಲ್ಕ್ ಟೋಸ್ಟ್ ತಿನ್ನಲಿಕ್ಕೆ ರೆಡಿಯಾಗಿದೆ. ಥ್ಯಾಂಕ್ ಯು.